ವಾರ್ಡ್ ನಂಬರ್ 5 ಡೈಲಿ ಮಾರ್ಕೆಟ್ನಲ್ಲಿರುವ ಕಸದ ಪಾಯಿಂಟ್ ಅನ್ನ ತೆಗೆಸಿ ನಗರಸಭಾ ಸಿಬ್ಬಂದಿಗಳು ಮತ್ತು ಹೊಸದಾಗಿ ಬಂದಂತಹ ಕಮ್ಯುನಿಟಿ ಮೊಬೈಲರ್ಸ್ಗಳು ಕಸದ ಪಾಯಿಂಟ್ ಇರುವ ಜಾಗದಲ್ಲಿ ರಂಗೋಲಿಯನ್ನ ಬಿಡಿಸಿ ನಗರದ ಸ್ವಚ್ಛತೆಯನ್ನ ಕಾಪಾಡಿ ಎಂದು ಸ್ವಚ್ಛತಾ ಅಭಿಯಾನವನ್ನ ಮಾಡಲಾಯಿತು. ಜನತೆ ತಮ್ಮ ಮನೆಯಲ್ಲಿ ಉತ್ಪಾದನೆಯಾಗುವ ಕಸವನ್ನ ಹಸಿ ಕಸ, ಒಣ ಕಸ, ಬಯೋಮೆಡಿಕಲ್ ಕಸಗಳನ್ನಾಗಿ ವಿಂಗಡಿಸಿ ನಗರಸಭೆ ವಾಹನಗಳಿಗೆ ಹಾಕಬೇಕು. ನಗರದ ಸ್ವಚ್ಛತಾ ಕಾರ್ಯದಲ್ಲಿ ವಾರ್ಡಿನ ಜನತೆ ಸಹಕರಿಸಬೇಕು. ಇದರಿಂದ ನಮ್ಮೆಲ್ಲರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಗಮನಹರಿಸಿ ಕೈಜೋಡಿಸಬೇಕೆಂದು ಶ್ರೀ ಉಸ್ಮಾನ್ ಸಾಬ್ ಬಿಚ್ಕತ್ತಿ ನಗರಸಭಾ ಸದಸ್ಯರು ಇವರು ಮಾತನಾಡಿ ಹೇಳಿದರು. ಹಾಗೂ ಮೊಹಮ್ಮದ್ ಅಲ್ತಾಫ್ ಹುಸೇನ್ ಬಿಚ್ಕತ್ತಿ ಜಮಾಯತ್ ಉಲ್ಮೆ ಹಿಂದ್ ಕೊಪ್ಪಳ ಜಿಲ್ಲಾ ಸೆಕ್ರೆಟರಿ ರವರು ನಗರದ ಸ್ವಚ್ಛತೆ ನಮ್ಮೆಲ್ಲರ ಹೊಣೆ. ಜನರು ಕಸವನ್ನ ಎಲ್ಲೆಂದರಲ್ಲಿ ಚೆಲ್ಲದಿ ಹಸಿ ಕಸ, ಒಣ ಕಸ, ಮರುಬಳಕೆಯಾಗುವ ಕಸಗಳನ್ನ ವಿಂಗಡಿಸಿ ನಗರಸಭೆ ವಾಹನಕ್ಕೆ ನೀಡಿ ನಮ್ಮ ನಗರವನ್ನ ಸ್ವಚ್ಛ ನಗರವನ್ನಾಗಿ ಮಾಡಲು ನಗರಸಭೆ ಜೊತೆ ಸಹಕರಿಸೋಣ. ಮನೆಗೊಂದು ಸಸಿ ನೆಟ್ಟು ಪರಿಸರ ಬೆಳೆಸೋಣ ಎಂದು ಕರೆ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸ್ವಚ್ಛತಾ ಅಭಿಯಾನ ಸ್ಥಳದಲ್ಲಿ ನಗರಸಭಾ ಸಿಬ್ಬಂದಿಗಳಾದ ಪರಿಸರ ಅಭಿಯಂತರರು, ಆರೋಗ್ಯ ನಿರೀಕ್ಷಕರು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳು ಹಾಜರಿದ್ದರು. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತಹು. ಎಲ್ಲರಿಗೆ ನಮಸ್ಕಾರ. ವಾರ್ಡ್ ನಂಬರ್ 5 ಜಿಲ್ಲಾ ಏರಿಯಾದಲ್ಲಿ ಏನು ಮಾರ್ಕೆಟ್ ರೋಡ್ ಇದೆ, ಮನೆ ಮುಂದೆ ಒಂದು ಕಸದೊಂದು ಪಾಯಿಂಟ್ ಇತ್ತು ಮತ್ತು ಜೈನ್ ಟೆಂಪಲ್ ಕಡೆ ಒಂದು ಕಸದೊಂದು ಪಾಯಿಂಟ್ ಇತ್ತು. ಎಲ್ಲ ಜನ ಕಸ ತೊಗೊಂಬಂದು ಅಲ್ಲಿ ಹಾಕ್ತಾಯಿದ್ರು. ಸುಮಾರು ವರ್ಷದಿಂದ ಇಲ್ಲಿ ಏನು ಮಾಡಬೇಕು ಏನು ಮಾಡಬೇಕಂತ ಸತತವಾಗಿ ಪ್ರಯತ್ನ ಮಾಡಿದರೆ ನಗರಸಭೆ ಪೌರ ಕಾರ್ಮಿಕರು, ನಗರಸಭೆ ಸಿಬ್ಬಂದಿ ವರ್ಗದವರು ಮತ್ತು ಪೌರಾಯುಕ್ತರು ಇಲ್ಲ ಇದು ಸ್ವಚ್ಛ ಭಾರತ ಅಭಿಯಾನ ಇದೆ, ಇಲ್ಲಿ ಈ ಥರ ರಂಗೋಲಿ ಹಾಕಿ ಜನರಿಗೆ ಇಲ್ಲಿ ಕಸ ಹಾಕಬಾರ್ದು ಅಂತ ಒಂದು ವಿಶೇಷ ಕಾರ್ಯಕ್ರಮ ಒಂದು ರೂಪಣೆ ಮಾಡಿದ್ರು. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್, ಅಂದರೆ ಸ್ವಚ್ಛತೆ ನಾವು ಕಾಪಾಡಬೇಕು. ಬೆಳಗ್ಗೆ 7 ಗಂಟೆಗೆ ನಗರಸಭೆ ವಾಹನ ಬರ್ತದೆ, ನಿಮ್ಮ ಮನೆ ಹತ್ತಿರ ಬರ್ತದೆ. ನೀವು ಕಸವನ್ನು ಆ ವಾಹನಕ್ಕೆ ಹಾಕಬೇಕು. ಕಸ ವಾಹನಕ್ಕೆ ಹಾಕೋದ್ರಿಂದ ಕಸ ಸಂಗ್ರಹಣೆ ಆಗ್ತೈತೆ. ಕಸ ಸಂಗ್ರಹಣೆ ಆಗಿ ಇಲ್ಲಿ ಸ್ವಚ್ಛತೆ ಇರ್ತೈತೆ. ಕಸ ರೋಡಿಗೆ ಗಟ್ಟರಿಗೆ ಹಾಕೋದ್ರಿಂದ ಸಂಕ್ರಾಮಿಕ ರೋಗ, ಮಲೇರಿಯಾ, ಡೆಂಗ್ಯೂ, ಆಮೇಲೆ ಟೈಫಾಯ್ಡು ಇಂಥ ಎಲ್ಲ ರೋಗ ಒಂದು ನಿಮ್ಮ ಮನೆಯಲ್ಲಿ ಓಣಿಯಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗ್ತದೆ. ಆದ್ದರಿಂದ ಎಲ್ಲ ನನ್ನ ವಾರ್ಡಿನ ನಿವಾಸಿಗಳಿಗೆ ನಾನು ಮನವಿ ಮಾಡ್ತೀನಿ, ಗಂಗಾವತಿ ನಗರದ ಎಲ್ಲ ನಿವಾಸಿಗಳಿಗೆ ಮನವಿ ಮಾಡ್ತೀನಿ, ಕಸವನ್ನು ರೋಡಿಗೆ ಗಟ್ಟರಿಗೆ ಹಾಕಬೇಡಿ. ಕಸವನ್ನು ಸಂಗ್ರಹಣೆ ಮಾಡಿ ನಗರಸಭೆ ವಾಹನ ಬರ್ತೈತೆ. ಬೆಳಗ್ಗೆ 7 ಗಂಟೆಗೆ ಬರ್ತೈತೆ. ಬೆಳಗ್ಗೆ 7 ಗಂಟೆಗೆ ಬಂದ ನಂತರ ಅವರು ಒಂದು ಹಾಡು ಹಾಕ್ತಾರೋ, ಒಂದು ಹಾಡು ಮುಖಾಂತರ ನಿಮಗೆ ಆಹ್ವಾನ ಕೊಡ್ತಾರೆ. ಆ ಆಹ್ವಾನವನ್ನು ಕೇಳಿ ನೀವು ಕಸವನ್ನು ವಾಹನಕ್ಕೆ ಹಾಕಬೇಕಂತ ಹೇಳ್ತಾ 2 ಮಾತು ಮುಗಿಸ್ತೀವಿ. ನಮಸ್ಕಾರ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ನಮಸ್ಕಾರಗಳು. ಭಗವದ್ಗೀತೆಯಲ್ಲಿ ಮೊದಲನೇ ಶ್ಲೋಕ ಇದೆ, ಸರ್ವ ಜನಾಂಗದ ಸುತ್ತಿನ ಭಗವಂತು ಅಂತೇಳಿ. ಅದರ ಅರ್ಥ ಏನಪ್ಪ ಅಂತಂದರೆ, ಸರ್ವ ಜನಾಂಗದವರು ಚೆನ್ನಾಗಿರ್ಬೇಕಂತೇಳಿ ಬಯಸುತ್ತಾ, ನೋಡ್ರಿ, ನಾವು ಚೆನ್ನಾಗಿದ್ದರೆ, ನಮ್ಮ ವಾರ್ಡ್ ಚೆನ್ನಾಗಿದ್ದರೆ ನಮ್ಮ ಜನ ಚೆನ್ನಾಗಿರ್ತಾರೆ. ಇವತ್ತು ನಾನು ನಮ್ಮ ಶಾಸಕರಾದಂಥ ಶ್ರೀ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಮನವಿ ಮಾಡ್ತೇನೆ, ಎಲ್ಲ ಗಂಗಾವತಿ ನಗರದಲ್ಲಿ ಒಂದೊಂದು ಮನೆಗೆ 2 ಬಕೆಟನ್ನು ಕೊಡಬೇಕು. ಅದ್ರ ಮ್ಯಾಗ ಒಂದು ಹಸಿ ಕಸ ಮತ್ತು ಒಂದು ಒಣ ಕಸ ಅಂತೇಳಿ ಬರೆದು ಎಲ್ಲ ಮನೆಗೆ 2 ಬಕೆಟ್ ಕೊಡಬೇಕಂತೇಳಿ ಮನವಿ ಮಾಡುತ್ತಾ, ಇವತ್ತು ಎಲ್ಲ ಹಾಸ್ಪಿಟಲ್ಗಳು ಎಲ್ಲರೂ ನೋಡಿದರೆ ಹಾಸ್ಪಿಟಲ್ ಎಲ್ಲ ಭರ್ತಿಯಾಗಿದ್ದಾವೆ, ತುಂಬಿದ್ದಾವೆ. ಎದಕ್ಕಂತಂದರೆ ಅದೇನು ಅರ್ಥ ಆಯ್ತಂತಂದರೆ, ಇವತ್ತು ನಾವು ನಮ್ಮ ಓಣಿಯನ್ನು ಸ್ವಚ್ಛವಾಗಿ ನಾವು ಇಟ್ಕೊಳ್ಳೋಕೆ ತಯಾರಿಲ್ಲ. ಅದರಿಂದ ಭಾಳಷ್ಟು ಜಡ್ಡುಗಳು ಬರ್ತಿದ್ದಾವೆ, ಡಿಸೀಸ್ ಹರಡ್ತಿದ್ದಾವೆ. ಅದೇ ಕಾರಣಕ್ಕೆ ನಾವು ಚೆನ್ನಾಗಿರ್ಬೇಕಂತಂದರೆ ನಮ್ಮ ಓಣಿ ಚೆನ್ನಾಗಿರಬೇಕು, ನಮ್ಮ ಜನ ಚೆನ್ನಾಗಿರಬೇಕು. ನಮ್ಮ ಜನ ಚೆನ್ನಾಗಿರ್ಬೇಕಂದ್ರೆ ನಾವು ನಮ್ಮ ಕಸವನ್ನು ಕಸದ ಗಾಡಿ ಏನು ಬರುತ್ತೆ ಕಸದ ಗಾಡಿ ಒಳಗೆ ಹಾಕಬೇಕು. ಹಾಕಿ ನಮ್ಮ ಆರೋಗ್ಯವನ್ನು ನಾವು ಕಾಪು ಮಾಡ್ಕೋಬೇಕು ಅಂತ ಹೇಳುತ್ತಾ, ಮಗದೊಮ್ಮೆ ಗಾಡಿಗಳು ಬರ್ತವೆ, ಗಾಡಿಯಲ್ಲಿನೇ ಕಸ ಹಾಕ್ಬೇಕಂತ ಹೇಳುತ್ತಾ ಎಲ್ಲರಿಗೆ ನಾನು ವಂದನೆಯನ್ನು ಕೇಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ.